ನೋಡಿ, ಕುರ್ಚಿ ಕದನ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಕ್ಷಣಕ್ಕೊಂದು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಪರ ಅಖಾಡಕ್ಕಿಳಿದ್ರ ಬಿಕೆ ಹರಿಪ್ರಸಾದ್ ಅಂತ. ಮೊದಲು ಸಂಪುಟದಲ್ಲಿ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಬಿಕೆ ಹರಿಪ್ರಸಾದ್ ಬೇಜಾರು ಮಾಡ್ಕೊಂಡಿದ್ರು. ಸಿದ್ದರಾಮಯ್ಯ ಅವ್ರ ಮೇಲೆ ಮುನಿಸ್ಕೊಂಡಿದ್ರು. ಅವರನ್ನು ಬಿಟ್ಟು ಮಧು ಬಂಗಾರಪ್ಪಂಗೆ ಕೊಟ್ಟರು ಅಂತ ಹೇಳಿ ಈಗ ಪ್ಯಾಚಪ್ ಆಗಿರೋದ್ರಿಂದ ದಿಢೀರಂತ ದೆಹಲಿಗೆ ಹೊರಟಿದ್ದಾರೆ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ಸಿದ್ದರಾಮಯ್ಯ ಅವರ ಪರ ಅಖಾಡಕ್ಕಿಳಿದ್ರ ಅನ್ನೋ ಪ್ರಶ್ನೆ ಇದೆ. ನಿನ್ನೆ ಸತೀಶ್ ಮನೆಯಲ್ಲಿ ಸಭೆ ಸೇರಿದ್ರು ಅಹಿಂದ ನಾಯಕರು. ಮಂಗಳೂರಿನ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ಬೆಂಗಳೂರು ಬಂದು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಪರಮೇಶ್ವರ್, ಹರಿಪ್ರಸಾದ್, ಸತೀಶ್ ಎಲ್ಲರೂ ಕೂಡ ಸಭೆ ಸೇರಿದ್ರು. ನಿನ್ನೆ ರಹಸ್ಯ ಸಭೆಯ ಬಳಿಕ ಇವತ್ತು ದೆಹಲಿಗೆ ಹರಿಪ್ರಸಾದ್ ಹೊರಟಿದ್ದಾರೆ. ಮುಖ್ಯಮಂತ್ರಿಗಳ ಪರವಾಗಿ ಒಂದಷ್ಟು ತಂತ್ರವನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ನಿನ್ನೆ ಮಂಗಳೂರಿನಲ್ಲೂ ಕೂಡ ಸಿಎಂ ಅನ್ನ ಭೇಟಿ ಮಾಡಿದ್ರು ಬಿಕೆ ಹರಿಪ್ರಸಾದ್. ಕುರ್ಚಿ ಕದನ ಮತ್ತು ಇದೆಲ್ಲರ ಡೆವಲಪ್ಮೆಂಟ್ಗಳ ಬೆನ್ನಲ್ಲೇ ಇವತ್ತು ದಿಢೀರಂತ ಹೇಳಿ ದೆಹಲಿಗೆ ಯಾತ್ರೆಯನ್ನ ಬೆಳೆಸಿದ್ದಾರೆ. ದೆಹಲಿ ಪ್ರಯಾಣವನ್ನ ಬಿಕೆ ಹರಿಪ್ರಸಾದ್ ಬೆಳೆಸಿದ್ದಾರೆ. ನಿನ್ನೆ ಮಂಗಳೂರಿನಲ್ಲೂ ಸಿಎಂ ಜೊತೆಗೆ ಚರ್ಚೆ ಮಾಡಿದ್ರು ಬಿಕೆ ಹರಿಪ್ರಸಾದ್. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳ ಪರವಾಗಿ ಒಂದಷ್ಟು ಲಾಭಿ ನಡೆಸ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯ ಅವರ ಪರವಾಗಿ ಅಖಾಡಕ್ಕಿಳಿದ್ರ ಬಿಕೆ ಹರಿಪ್ರಸಾದ್ ಅಂತ. ಯಾಕೆಂದ್ರೆ ಹೈಕಮಾಂಡ್ಗೂ ಕೂಡ ಬಹಳ ಆಪ್ತರಾಗಿದ್ದಾರೆ ಬಿಕೆ ಹರಿಪ್ರಸಾದ್. ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಈ ಕಡೆ ಕೆ ಸಿ ವೇಣುಗೋಪಾಲ್ ಇರ್ಬೋದು, ಈ ಕಡೆ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆಪ್ತರಾಗಿರೋದ್ರಿಂದ ಬಿಕೆ ಹರಿಪ್ರಸಾದ್ ಮೂಲಕ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಮುಂದಾದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ನಿನ್ನೆ ಮಂಗಳೂರಿನಲ್ಲಿ ಕೆ ಸಿ ವೇಣುಗೋಪಾಲ್ ಹಾಗೆ ಸಿಎಂ ಅನ್ನ ಹರಿಪ್ರಸಾದ್ ಭೇಟಿ ಮಾಡಿದ್ರು ಮಂಗಳೂರಿನ ಒಂದು ಕಾರ್ಯಕ್ರಮದಲ್ಲಿ. ಆ ಕಾರ್ಯಕ್ರಮಕ್ಕೆ ಬೇರೆ ಯಾರಿಗೂ ಆಹ್ವಾನಿಸಿರಲಿಲ್ಲ. DCMಗಾಗಲಿ ಅಥವಾ ಅವರ ಸಮಾಜದವರಿಗೆ ಯಾರಿಗೂ ಆಹ್ವಾನವನ್ನ ಕೊಟ್ಟಿರಲಿಲ್ಲ. ಇನ್ನು ನಿನ್ನೆ ಮಂಗಳೂರಿನಲ್ಲಿ ಮಾತುಕತೆಯಾದ ನಂತರ ಬೆಂಗಳೂರಿಗೆ ಬರ್ತಾರೆ. ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ರಹಸ್ಯ ಸಭೆಯನ್ನ ನಡೆಸ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ, ಪರಮೇಶ್ವರ್ ಇರ್ತಾರೆ, ಬಿಕೆ ಹರಿಪ್ರಸಾದ್ ಇರ್ತಾರೆ. ಎಲ್ಲ ಹಿಂದುಳಿದ ವರ್ಗ ಅಥವಾ ಅಹಿಂದ ನಾಯಕರು ಸೇರ್ಕೊಂಡು ಅಹಿಂದ ಸಚಿವರುಗಳು ರಹಸ್ಯವಾಗಿ ಸಭೆಯನ್ನ ನಡೆಸ್ತಾರೆ. ಸಭೆಯ ಆದ ನಂತರ ಇವತ್ತು ದಿಢೀರಂತ ಹೇಳಿ ದೆಹಲಿಗೆ ಹೊರಟಿದ್ದಾರೆ ಹರಿಪ್ರಸಾದ್. ನೋಡಿ, ಕುರ್ಚಿ ಕದನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಏನೆಲ್ಲ ಆದರೂ ಒಳಗೊಳಗಡೆ ಇನ್ನೂ ತಣ್ಣಗ ಆಗಿಲ್ಲ. ಹೊರಗಡೆ ಎಲ್ಲವೂ ಸರಿ ಇದೆ ಅಂತ ಕಾಣಿಸ್ಕೊಂಡ್ರು ಒಳಗಡೆ ಅದರ ಕಾವು ಇನ್ನೂ ಹಾಗೇ ಇದೆ. ಸೊ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಯಾವೆಲ್ಲ ತಂತ್ರಗಳು ಬೇಕೋ ಅದೆಲ್ಲವನ್ನ ಕೂಡ ಈಗ ಬಳಸ್ಕೊಳ್ತಾ ಇದ್ದಾರೆ. ಹರಿಪ್ರಸಾದ್ ಅವರನ್ನ ಏನಾದರೂ ಸಚಿವ ಸಂಪುಟ ಪುನಾರಚನೆ ಆದರೆ ಸಂಪುಟಕ್ಕೆ ಸೇರಿಸ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಬಿಕೆ ಹರಿಪ್ರಸಾದ್ ಅಖಾಡಕ್ಕಿಳಿದಿದ್ರಾ ಅನ್ನೋ ಪ್ರಶ್ನೆ ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ.